ಇವನಿಗೊಬ್ನಿಗೆ ಎಂತ ಆತಂತ ನೋಡೋದು. ಎಲ್ಲ ಸಮ ಅನ್ನಷ್ಟೊತ್ತಿ ಒಂದಲ್ಲ ಒಂದು ಶುರು ಆಗ್ತಿರ್ತದಪ್ಪ. ಇದ್ದಕ್ಕಿದ್ದಂತೆ ಎಂತ ಆತಂತ ನೋಡೋದು. ಆ ಪಾಪಣ್ಣ ಮಾಡೋದು ಹಾಗೆ. ಬೇಡ ಅಂತ ಕಂಡ್ಮೇಲೆ ಮೊದಲೇ ಅಂತ ಹೇಳ್ಬೇಕು, ನೀನೇ ಬರಬೇಕು ಅಂತ. ಒಂದು ಪಕ್ಷ ಬೇಡ ಅಂತಲೇ ಬೇರೆದ್ರಲ್ಲಿ ಹೋದಕ್ಕೂ ಇವಿ ಅಂತಕ್ಕೆ ಇಷ್ಟು ತಲೆ ಕೆಡ್ಸ್ಕೊಂಡನೋ ನಂಗಂತ ಗೊತ್ತಾಗಲ್ಲಪ್ಪ. ಇದೇ ಒಂಥರ ಏನು ಆಗ್ಯದೋ ಏನು ಹೇಳಿದ್ರೆ ಮತ್ತು ಕೇಳಕ್ಕೆ ಹೋದ್ರೆ ನನ್ನಷ್ಟುದ್ದಕ್ಕೂ ಬರ್ತಾನೆ. ಎಂಥದ್ದು ಮಾಡ್ಕಿ ಮನೆ ಒಳಗೆ ಈ ಥರ ಮಾಡ್ಕಿ ಕೂತಿದ್ರೆ. ಅಲ್ಲ ಮುದ್ದಣೆ, ಮುದ್ದಣೆ ಎಂತ ಆತ ನಿಂಗೆ? ಎಂತ ತಲೆ ಮೇಲೆ ಕೈ ಹತ್ಕ ಕೂರಕ್ಕೆ ಏನಾಗ್ಯದ ನೋಡೋಣ ಹೇಳ. ಇದು ಒಳ್ಳೆ ಕತೆ ಆಯ್ತಲ್ಲ. ಅವ್ರು ಹಂಗಾರೆ ಹೋಗೋ ಅನುಕೂಲ ಅವ್ರಿಗೆ ಬಿಟ್ಟಿದ್ದೆ. ಯಾರು ಹೋಗ್ತಾರೆ ಏನಾರು ಮಾಡ್ತಾರೆ. ನಿನ್ನ ಕಿರಿಯ ಧರ್ಮ ನೀ ಕೇಂಡಿಯೇ ಇಲ್ಲ. ಬರ್ತೀನಿ ಅಂತ ಮತ್ತೆ ಬಿಡು. ಮತ್ತೆ ಎಂತ ತಲೆ ಬಿಸಿ ನೋಡೋಣ. ಅವರೇನೋ ಬೇರೆ ಇದ್ರಲ್ಲಿ ಬೇರೆದು ಏನು ನೀನಲ್ಲಿ ಬರಬೇಕಿತ್ತ. ಗುಂಡಪ್ಪಣ್ಣದಲ್ಲಿ ಜಾಗ ಇತ್ತಲ್ಲ, ಹೋಗ್ಯಾರೆ ಒಟ್ಟಿಗೆಯ. ಏನಾತಪ್ಪ ಈಗ? ಒಂದು ಮಾಡ್ತೀಯ ಮರೆಯ. ತಲೆ ಕೆಡ್ಸ್ಕೋಬೇಕಾಗಿದ್ದಕ್ಕೆ ಹಿಂಗೆ ಕೆಡ್ಸ್ಕೊಳಲ್ಲ. ಅಮ್ಮ ನೀ ಸ್ವಲ್ಪ ಸುಮ್ಮನಾರೇ ಇರು. ನಾನೇನಾರು ಕೇಳಿದ್ನ ಈಗ? ಏನು ಅಮ್ಮ ನೀ ಸ್ವಲ್ಪ ಸುಮ್ಮನಾರೇ ಇರು. ನಾನೀಗ ಏನಾರು ಕೇಳಿದ್ನಾ? ನಂಗೆ ಬೇಜಾರಾತ ಅಂತ ಹೇಳಿದ್ನಾ ನಿನ್ನ ಹತ್ರ ಬಂದ? ಹಿಂಗಿದ್ದೆ ಬಂದು ಏನಾರು ಕಿತ್ಕಿ ಕೇಳ್ಕಿತ್ತೀರಿ. ಕಡೆಗೆ ಏನಾರು ಹೇಳ್ದು ಕೂಡಲೇ ಮತ್ತು ಅದಕ್ಕೊಂದು ಏನಾರು ಶುರು ಮಾಡ್ತೀರಿ. ಬೇಡ ಅಂತ ಹೇಳಿದ್ರೆ ನೀನು ಯಾಕೆ ತಲೆ ಕೆಡ್ಸ್ಕೋಬೇಕಂತ ಸುಮ್ಮನೆ ಏನು ಬೇಡ ಅಂತ ಹೇಳಲ್ಲ ಅವರು. ಅಷ್ಟು ಸಲೀಸಾಗಿ ಹಿಂಗೆ ಹೋಗೋಣ ಅಂತ ಹೇಳಿ ಅಷ್ಟು ಖುಷಿಯಲ್ಲಿ ಮಾತಾಡ್ಕೊಂಡು ಆ ಮಾದಪ್ಪಜ್ಜಿ ಬೇರೆ ಪಾಪ ನಾ ಬರ್ತೀನಿ ಅಂತ ಎಷ್ಟು ಖುಷಿಯಲ್ಲಿ ಕಾಯ್ತಾ ಇದ್ರೇನ. ಹೇಳಿನಿ ನಾನು ಅಡ್ವಾನ್ಸಾಗಿ ಹಿಂಗೆ ಹೋಗ್ತೀನಿ ಅಂತ. ಅವರು ಈಗ ಬರೋಕ್ಕೆ ಅಂತ ಹೊರಟಾರೆ. ಈಗ ಅಪ್ಪನ ಹತ್ರ ಹೇಳೋಕ್ಕೆ ಅಂತ ಮಧ್ಯೆ ದಾರಿಲಿ ಯಾರು ಏನು ಹೇಳ್ಯಾರ ಅವ್ರಿಗೆ? ಹಂಗಾರೆ ಇದ್ದಕ್ಕಿದ್ದಂತೆ ಬೇಡ ನಿನ್ನ ಕಾರ್ ಬೇಡ ನಾವು ಇದ್ರಲ್ಲಿ ಹೋಗ್ತೀವಿ ಅಂತ ಹೇಳ್ಬೇಕು ಅಂದರೆ ನೀವ್ಯಾರು ಏನು ಹೇಳಿದೆ ಅವ್ರು ಹಂಗೆ ಹೇಳಕ್ಕೆ ಮಾಡ್ಯಾರ? ನಿಂಗೆ ಗೊತ್ತಿಲ್ಲದೆ ಏನಿಲ್ಲ, ನೀನು ಬಾಯಿ ಬಿಡಲ್ಲ ಅಷ್ಟೇ. ಅಪ್ಪನ ಹತ್ರ ನಾನು ಈ ಸತಿ ಮಾತ್ರ ಸುಮ್ಮನೆ ಇರಲ್ಲ. ಯಾವಾಗಲೂ ಏನು ಹೇಳಿದ್ರು ಹೋಗಲಿ ಅತ್ಲಾಗೆ ಅಂತ ಸುಮ್ಮನೆ ಇರ್ತದೆ. ಹಿಂಗೆ ಕಾಣ್ತಾ ಈಗ ಹೇಳಿದ್ರೆ ಈಗ ನಾನು ಅವ್ರ ಹತ್ರ ನಿಷ್ಠೂರ ಆಗ್ಬೇಕು. ಏನು ತಿಳ್ಕೊಳಲ್ಲ ಅವರು. ಈಗ ನಮ್ಮ ಹತ್ರ ಹೇಳೋಕ್ಕಾಗದೆ ಈಗ ನೇರಾಗಿ ಈಗ ಅಪ್ಪನ ಹತ್ರ ಹೇಳ್ಕೊಟ್ಟು ಬಯಸ್ತಾ ಇದ್ದಾನೆ ಅಂತ ಅಂದ್ಕೊಳಲ್ಲ ಅವರು. ನಾವಾರು ಹಾಗೆ ಅಂದ್ಕೊಳಲ್ಲನ. ಇವ್ರು ಮಾತಾಡೋದ್ಮೇಲೆ ಮತ್ತೇನು ಸಾಧಾರಣಕ್ಕೇನು ಮಾತಾಡಿರಲ್ಲ. ಹಂಗೆ ಸಾಧಾರಣಕ್ಕೆ ಹೇಳಿದ್ರೆ ಪಾಪಣ್ಣಣ್ಣ ಅಷ್ಟು ಬೇಜಾರು ಮಾಡ್ಕೊಳೋದೂ ಇಲ್ಲ. ಏನೋ ಒಟ್ಟು ಹೇಳ್ಯಾರಲ್ಲ ಅಂತ ಸುಮ್ಮನೆ ಆತಿದ್ರು. ಅಷ್ಟು ಅವ್ರ ಮನಸ್ಸಿಗೆ ಬೇಜಾರಾಗಂಗೆ ಮಾತಾಡ್ಬೇಕು ಅಂದರೆ ಇನ್ನೇನೇನು ಹೇಳಿರ್ಬೋದು. ಮುದ್ದಣ್ಣೆ ಸ್ವಲ್ಪ ಸುಮ್ಮನಿದ್ದು ಬೇಡ. ಬಾಕಿ ದಿನ ಆದರೆ ಹೇಳ್ತಿದ್ದೆ ನಾನೇನು ಅಂತ. ನಿನ್ನೆ ಮನೆಯಲ್ಲೇ ಅದಾರೆ, ಎಲ್ಲಿಗೂ ಹೋಗ್ಲ. ಯಾರ ಹತ್ರ ಫೋನಲ್ಲಿ ಮಾತಾಡಿದ್ದು ನಾನೇನು ಅಲೈಸ್ಲ. ಫೋನಲ್ಲಿ ಹಾಗೆಲ್ಲ ಎಲ್ಲರ ಹತ್ರ ಮಾತಾಡೋಕೆ ಹೋಗಲ್ಲ ಇವರು. ಯಾರ್ದಾರು ಅಗ್ದಿ ಫೋನ್ ಬಂದ್ರೆ ಮಾತ್ರ ಮಾತಾಡ್ತಾರೆ. ಈಗ ಹೌದಾಗಿದ್ದು ಹೇಳಬೇಕು, ಅಲ್ಲಾಗಿದ್ದು ಹೇಳಬೇಕು. ನಾನೇ ನೋಡಿನಿ. ಇವರೆಂತ ಹೇಳಕ್ಕೆ ಬಂದಾರ ಪಾಪಣ್ಣಗೆ ಇನ್ನೇನು ಅನಿವಾರ್ಯ ಬಂತ ಎಂತದ ಹಂಗಾಗಿ ಅವ್ನು ಹೇಳೇನೆ. ನೀವು ಗಂಡ ಹೆಂಡತಿ ಇಬ್ಬರು ಯಾರ ಮೇಲಾರು ಹಾಕಕ್ಕೆ ನೋಡ್ತಿದ್ದೀರಿ. ಅದು ನೋಡ್ತೀನಿ, ಅದು ಹಂಗೆ ಹೇಳ್ತದೆ. ನೀವು ಯಾರೋ ಏನೋ ಹೇಳಿರಿ ಅದಕ್ಕೆ ಪಾಪಣ್ಣಣ್ಣ ಬೇಡ ಅಂತ ಹೇಳ್ಯಾರೆ. ಇವ್ರು ನೋಡಿದ್ರೆ ಬಂದ್ಕೊಂಡು ನಂಗೆ ಬೈತಾ ಇದ್ದಾರೆ ಅಂತ. ನೀ ಅದಕ್ಕಾರೆ ಎಂತಕ್ಕೆ ಬೈಯಕ್ಕೆ ಹೋಗಿದ್ದೆ? ಹಿಂಗೇನು ಮಂಡಿಸಮ ಇಲ್ಲ. ಅಷ್ಟು ತಲೆ ಹೋಗಂಥದ್ದು ಏನಾಯ್ತು ಈಗ? ಹೋಗ್ಬೇಕಿತ್ತು ಕಾರಲ್ಲಿ, ಬೇರೆಯವ್ರ ಕಾರಲ್ಲಿ ಹೋದ್ರಪ್ಪ. ಈಗ ಮನೇಲಿ ಪಾರ್ವತಕ್ಕನೆ ಬೈದ್ರೇನು? ಬೇಡ ಮನೇಲಿ ಬಸ್ರಿ ಹಿಂಗ್ಸಿರೋದು ಕರಿಬೇಡಿ ಅಂಥೇಳಿ. ಅದಕ್ಕೆ ಗುಂಡಪ್ಪಣ್ಣನ ಕಾರಲ್ಲಿ ಹೋಗಿರ್. ಅವರು ಅತ್ಲಾಗೆ ಹೋಗರೆ ಸಹಿಯಲ್ಲ. ಏನು ಇದಕ್ಕಾಗಿ ಹೋಗ್ತಾ ಇದಾರ? ಎರಡೆರಡು ಕಾರೆ ಅಂತಕ್ಕೆ ಒಂದ್ರಲ್ಲಿ ಹೋಗೋಣ ಅಂತ ಹೋಗ್ಯಾರೆ. ನೀ ನೋಡಿದ್ರೆ ಮರಯ್ಯ ಅಯ್ಯೋ ಒಂದು ತಲೆ ಕೆಡ್ಸ್ಕಿತಿದ್ದೀಯ. ಯಾರು ಪಾಪಣ್ಣ ಅಂತ ಹೇಳಿದ್ನಾ? ಹಂಗೇನಾರು ಹೇಳಿದೆ ಹೋದಾದ್ರೆ ನಾನೇ ಕೇಳ್ತೀನಿ. ನಮ್ಮನೇಲಿ ಇವ್ರ ಸುದ್ದಿ ಏನಾರು ಸುಳ್ಳು ಹೇಳಿದ್ದೆ ಹೋದಾದ್ರೆ ಹೆಂಗೆ ಮನೇಲಿ ಅಪ್ಪ ಮಕ್ಕಳ ಮಧ್ಯೆ ತಂದು ಹಾಕ್ಯಂಡು ಎಂತ ಚಂದ ನೋಡೋದಂತ ಅವ ಹಿಂಗೆ ಮಾಡ್ತಾನೆ ಅಂತ ಜ್ಞಾನ ಮಾಡಿರಲ್ಲ ನಾನು. ಹಾಂ, ಇದೊಂದು ಬಾಕಿ ಇತ್ತು ನೋಡು. ಇದೊಂದು ಬಾಕಿ ಇತ್ತು. ಇದನ್ನು ಒಂದು ಹೇಳೇ ಬಿಡು. ಪಾಪಣ್ಣನಿಗೆ ಫೋನ್ ಮಾಡ್ಕೊಂಡು ಇನ್ನು ಫೋನೇ ಮಾಡಬೇಡ, ನನ್ನ ಮಗನ ಹತ್ರ ಮಾತೇ ಆಡಬೇಡ ಅಂತ ಹೇಳು. ಅಲ್ಲಿಗೆ ಸರಿ ಆಗ್ತದೆ. ಮನೆ ಒಳಗೆ ಇರ್ತೀನಿ ನಾನು, ಎಲ್ಲಿಗೂ ಹೋಗಲ್ಲ. ಹೇಳ್ತಿದ್ದೀನಿ ಪಾರ್ವತತ್ತೆ ಹತ್ರನೂ ಕೇಳಿನಿ ನಾನು. ಅವರು ಹ್ಞೂ ಅಂದರೆ ಅಂಥೇಳಿ ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ ಬೇಡ ನೀ ಬರೋದು ಅಂತ ಹೇಳಿದ್ರೆ ಎಂತಕ್ಕೆ ಅಂತ. ಅದು ಅವರು ಯಾವಾಗ ಮಾತಾಡೋದಕ್ಕೂ ನಿನ್ನೆ ಮಾತಾಡೋದಕ್ಕೂ ವ್ಯತ್ಯಾಸಿತ್ತು. ನನಗೇನು ಗೊತ್ತಾಗಲ್ಲ. ಬೇಜಾರಲ್ಲೇ ಹೇಳಿದ್ರು ಅವರು. ನೀವ್ಯಾರೋ ಏನೋ ಹೇಳಿದೆ, ಅವ್ರು ಹಂಗೆ ಮಾಡಲೇ ಇಲ್ಲ. ನಾ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೇಳ್ತೀನಿ. ಅಯ್ಯೋ ನೀನೇನು
ಅವ್ರಿಗೆ ಹೇಳಕ್ಕೆ ಹೋಗ್ಲೇನೋ ಮುಂದೆ ಪಲ್ಲವಿ ಹೇಳದೆ ಇಲ್ಲ ಅಪ್ಪ ಹೇಳ್ಯಾರೆ, ಇಬ್ಬರಲ್ಲಿ ಒಬ್ರು ಏನೋ ಹೇಳ್ಯಾರೆ. ಅವ್ರು ಬಾಯಿ ಬಿಡಲ್ಲ ಅಷ್ಟೇ, ಮನೇಲಿ ಜಗಳ ಆಗ್ತದೆ ಯಾಕೆ ಸುಮ್ಮನೆ ಅಂತ. ನೀನು ನೋಡಿದ್ರೆ ಮನೇಲಿ ಅವ್ರವ್ರ ಮಧ್ಯೆ ತಂದು ಹಾಕ್ತಾರೆ ಅಂತ ಹೇಳ್ತಿದ್ದಿ. ಏನು ಜನ ಮಾರತ್ತಿ ನೀವು ನೋಡಲ್ಲಿ ಮತ್ತೆ ಅದನ್ನೇ ಹೇಳ್ತಾನಲ್ಲ, ಇನ್ನು ಎಂತ ಆಗ್ಯದ ಅಂತ ನೋಡೋದು. ನಿನ್ನೆ ಇಡೀ ಮನೆಯಲ್ಲೇ ಇದ್ರು ಯಾರ ಹತ್ರ ಎಂತ ಹೇಳ ಅಂತೀನಿ. ನೋಡ, ಮತ್ತು ನಾನು ಏನಾರು ಹೇಳ್ದ ಕೂಡಲೇ ನಿಂಗೆ ಸಿಟ್ಟು ಬರ್ತದೆ. ಎಂತ ನೀನು ನೋಡ್ತಿದ್ದೆ ಪೇಟೆಗೆ ಹೋದಾಗ ಅವ್ರ ಜೊತೆ ಹೋಗಿದ್ದ ನೀನು? ಅಪ್ಪ ಪೇಟೆಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಪಾಪಣ್ಣನ ಫೋನ್ ಮಾಡಿದ್ದು, ಬೇಡ ನಾವು ಗುಂಡಪ್ಪಣ್ಣವ್ರ ಕಾರಲ್ಲಿ ಹೋಗ್ತೀವಿ, ನೀ ಬರಬೇಡ, ಮನೇಲಿ ಬಸ್ರಿ ಹಿಂಗೆ ಒಬ್ಳೆ ಇರೋದು ಮರೆಯ ಬಿಟ್ಟು ಬರಬೇಡ ಅಂತ. ಏನು ಅವ್ರಿಗೆ ಫಸ್ಟ್ ಗೊತ್ತಿರಲ್ಲ ಮನೇಲಿ ಇರೋದು ಅಂತ? ಹೆಂಗೆ ಹೇಳಿದ್ರ? ಎಲ್ಲೋ ಒಂದು ಸತಿ ಖುಷಿಯಿಂದ ಹೋಗೋಣ ಅಂತ ಹೊರಟಿದ್ದು, ಅದಕ್ಕೂ ಹಿಂಗೆ ಕಲ್ಲು ಹಾಕೋದು. ಏನು ಪ್ರಪಂಚದಲ್ಲಿ ಯಾರು ಅದಾರನ? ನೀವೇ ಸಹಿ ರಾಜ್ಯಕ್ಕೆ ಇಲ್ಲಿದ್ದಾರೆ, ಅಲ್ಲೇ ಸಹಿ ಅಂತ ಮಾಡಿದ್ದೆ, ಅದಕ್ಕಿಂತ ಹೆಚ್ಚಾದ್ರೆ ನೀವು ಹೇಳೋರು. ತೀರಾ ಅಗತ್ಯ ಅಂದರೆ ಬೇಕಾದ್ರೆ ಹೋಗ್ಬೋದು ಎಲ್ಲಿಗಾರು. ಹಿಂಗೆ ನಂಗೆ ಬೇಕಾದ ಎಲ್ಲಿಗಾರು ಹೋಗ್ತೀನಿ ಅಂದರೆ ಇಲ್ಲ, ಹಂಗಿರ್ತಾರೆ ಹಿಂಗಿರ್ತಾರೆ ಅಂತ. ಬೇಡ ನೋಡೋ, ಬೇಡ ಮುದ್ದಣ್ಣಿನ ಸಾರು ಕಡೆ ಕೊಟ್ಟು ಹೇಳ್ತಿದ್ದೀನಿ. ಸುಮ್ಮನೆ ಮನೆ ಒಳಗೆ ಕಿದಕ್ಲು ತಂದಿಡಬೇಡ. ಇವ್ರು ಹೇಳ ಅಂದರೆ ಹೇಳ ಅಷ್ಟೇ. ಪಾಪಣ್ಣಗೆ ಅವನಿಗೆ ಏನಾಗ್ಯದ ಅದು ಹೇಳ್ದಲ್ಲ, ಅವರಿಬ್ಬರು ಒಟ್ಟಿಗೆ ಹೋಗೋಣ ಅಂತ ಮಾಡ್ಕೊಂಡ್ರೆ ಎಂತದ? ಈ ಪಾಪಣ್ಣ ಹೋಗಿದ್ನ ಇಲ್ಲ ನಿನ್ನೆ? ಅಷ್ಟಿದ್ದ ಹೋಗೋದೇ ಬೇಡಿತ್ತು, ಮನೇಲೇ ಇರ್ಬೋದಿತ್ತಲ್ಲ. ಎಲ್ಲಿ ಹೋಗ್ಯಾರ ಪಾಪಣ್ಣಣ್ಣ? ಅವ್ರು ಹೋಗ್ಲೂ ಇಲ್ಲ ಬಾರ್ಸ್ಲೂ ಇಲ್ಲ, ಜಾಗ ಸಾಕಾಗಲ್ಲೇನ ಅಂತ ಅವರು ಕಡೆಗೆ ನಿನ್ನೆ ಅಲ್ಲಿ ಶಾರದಕ್ಕನ ಜೊತೆ ಹೋಗ್ಯಾರೆ ಗೊತ್ತಾನ? ಅವ್ರು ಹೇಳಿದ್ರು ನಾ ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ಹೋಗ್ತೀನಿ, ಅಲ್ಲಿಗೆ ಹೋಗಿ ನಂಗೆ ಇಷ್ಟಿಲ್ಲ ಅಂತ. ಸುಮ್ಮನೆ ಹೇಳ್ತಾ ಕೂತ್ರೆ ಎಲ್ಲ ಹೇಳ್ಬೇಕಾಗ್ತದೆ. ನೀ ಸುಮ್ಮನಾರು ಇರು ಮಾರತ್ತೆ. ಯಾಕೆ ಇಷ್ಟಿಲ್ಲ ಅಂತ ಅವನಿಗೆ? ಹೆಂಡ್ತಿನ ಒಬ್ಳನ್ನೇ ಕಳಿಸ್ಕೊಂಡು ಹೆಂಗೆ ಬೇರೆಯವ್ರ ಮನೇಲಿ ಒಬ್ಳೇ ಇರೋದು ಅಂತ ಗೊತ್ತಾಗ್ತದೆ, ಅವನ ಮನೇಲಿ ಹೆಂಡ್ತಿನ ಒಬ್ಳನ್ನೇ ಕಳಿಸ್ಬಾರ್ದು ಅಂತ ಗೊತ್ತಾಗಲ್ಲ. ಅಲ್ಲಿ ಬಿಟ್ಕೊಂಡು ಬೇರೆ ಕಡೆ ಸಮ. ನಂಗೆ ಈಗ ಗೊತ್ತಾಯ್ತು, ಮನೆಯಲ್ಲದೆ ಹೆಂಡ್ತಿ ಗಲಾಟೆ ಮಾಡ್ತೇನೆ ಮಾಡದೆ ಯಾರು ಒರ್ಸಕ್ಕಂತದ್ದು ಹೋಗೋಷ್ಟೊತ್ತಿಗೆ ಜೊತೆಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಅವನು ಇಲ್ಲಿ ಬಿಟ್ಟಾನೆ, ಅಲ್ಲಿ ಹೋಗ್ಯಾನೆ. ಈಗ ನೀನು ಬರೋಲ್ಲಲ್ಲ ಅಂತೇಳಿ ಅವನು ಹೋಗಲ್ಲ, ಅವನು ಬರೋಲ್ಲಲ್ಲ ಅಂಥೇಳಿ ನಿನ್ನೂ ಹೋಗೋದು ಬೇಡ ಅಂದಾನೆ. ಗುಂಡಪ್ಪಣ್ಣ ಹೋಗ್ತಾರಲ್ಲ ಹೆಂಗೆ ಅವ್ರ ಜೊತೆ ಹೋಗಲಿ ಅಂತ. ಹಿಂಗಾಗಿದ್ದಿದ್ದು ನೀ ನೋಡಿದ್ರೆ ಮಾತ್ರ ಸ್ವಲ್ಪನಾರು ಯೋಚನೆ ಮಾಡೋದು ಬೇಡ ನಾನೇನ? ಇಲ್ಲ ಮಾರತಿ, ಬೇಡ ಬಿಡು, ನಾನು ಮಾತಾಡಬಾರ್ದು ಅನ್ನಂಗೂ ಮತ್ತೆ ಇದು ಮಾಡ್ತೀನಿ. ಅವ್ರು ಹೇಳೋದ್ರಲ್ಲಿ ಗೊತ್ತಾಗಲ್ಲ ನನಗೆ. ಇಲ್ಲಿ ಹೋಗದೆ ಇದ್ದಿದ್ದಕ್ಕೆ ಅವರು ಶಾರದಕ್ಕ ಜೊತೆ ಹೋಗ್ಯಾರೆ. ಅವ್ರು ಹೊರಟು ಆಗಿತ್ತಂತ ಗೊತ್ತಾನ, ಮತ್ತು ಇವ್ರು ನಾನು ಬತ್ತೀನಿ ಅಂತ ಹೇಳಿ ಆಮೇಲೆ ಇದು ಮಾಡಿ ಹೊರಟಾರೆ. ಬಿಡು, ಬೇಡ ಈಗ ಅದು ಸುದ್ದಿ ಮಾತಾಡೋದು ಬೇಡ. ನನ್ನಷ್ಟಕ್ಕೆ ನಾನು ಇರ್ತೀನಿ, ನಿನ್ನಷ್ಟಕ್ಕೆ ನೀನು ಇದ್ಬಿಡು. ಹೋಗಿದ್ದೀನಿ ನನಗೆ ಇಲ್ಲ ಅಪ್ಪ ಹೇಳಲೇ ಇಲ್ಲ ಅನ್ನೋದಾದ್ರೆ ಪಲ್ಲವಿನೇ ಏನೋ ಹೇಳಿದೆ. ನಾನು ನೋಡಿದೆ ಫೋನ್ ಯಾರಿಗೆ ಹೋಗಿದ್ದ ಅಷ್ಟೇನು ಗೊತ್ತಾಗಲ್ಲ ನನಗೆ. ಯಾರು ಏನು ಹೇಳ್ಯಾರೆ ಅಂತಲೇ ಗೊತ್ತಾಗಲ್ಲ. ಬೇಡ ನೋಡು ಮುದ್ದಣ್ಣೆ, ಹೇಳ್ತೀನಲ್ಲ, ಒಂದು ಪಕ್ಷ ಅದೇ ಏನಾದ್ರು ಹೇಳಿದ್ದಿದ್ರು ನೀನು ಹೇಳಕ್ಕೆ ಹೋಗ್ಬೇಡ. ಆತಲೆ ಇನ್ನೊಂದು ಸತಿ ಹಿಂಗೆ ಮಾಡದೇ ಇದ್ರೆ ಸರಿ. ಈಗ ಸುಮ್ಮನಿರು ಸದ್ಯಕ್ಕೆ ಮಾರ. ಈ ದಿನದಲ್ಲೆಲ್ಲ ಎಂತ ಹೇಳಕ್ಕೆ ಹೋಗೋದು ಬೇಡ. ನಿನ್ನ ಮೇಲೆ ದೂರ ಬರೋಲ್ಲ, ಅದು ಪಾಪಣ್ಣನ ಮೇಲೆ ದೂರ ಬರ್ತದೆ. ಅವನೇ ಏನೋ ಹೇಳ್ಕೊಟ್ಟಾನೆ ಅಂತ ನನಗೆ ಈಗ ಸಿಟ್ಟು ಬರ್ತದೆ ಪಾಪಣ್ಣನ ಮೇಲೆ. ಅದಕ್ಕೆ ಬರದೇ ಇರ್ತದ? ಹೇಳಿದ್ರು ಒಂದು ಪಕ್ಷ ಹೇಳ್ಕೊಂಡ್ಲಿ, ಸುಮ್ಮನೆ ಯಾರು ಹೇಳೋದೇ ಹಂಗೆ. ನೋಡಲಿ, ನೀನು ಹಾಗೆ ಮಾತಾಡ್ತೀಯಲ್ಲ. ಇನ್ನೊಂದು ಸತಿ ಹಿಂಗೆ ಆಗದೆ ಇದ್ದಂಗೆ ನೋಡ್ಕೊಂಡ್ರೆ ಸೈ ಅಂದರೆ ಹೆಂಗೆ ನೋಡ್ಕೊಳ್ಳೋದು? ಹೆಂಗೆ ಹೇಳು? ಈ ಸತಿ ಹೇಳಿದ್ರಲ್ಲ ಗೊತ್ತಾಗೋದು, ಇನ್ನೊಂದು ಸತಿ ಹಿಂಗೆ ಮಾಡಬಾರ್ದು ಅಂತ. ಈ ಸತಿ ಸುಮ್ಮನಿದ್ರೆ ಇದು ಸಣ್ಣ ವಿಚಾರ, ನಾಳೆ ಇನ್ನೂ ಏನಾದ್ರು ಬೇರೆ ದೊಡ್ಡ ಅನಿವಾರ್ಯನೇ ಇತ್ತಪ್ಪ, ಅವಾಗಲೂ ಹಿಂಗೆ ಮಾಡಿದ್ರೆ ಏನು ಮಾತಂತ ಹೇಳ್ತೀನಿ. ನೀನು ಹೇಳಬೇಕು, ಇಲ್ಲ ನಂಗೆ ಹೇಳೋಕ್ಕಾರು ಬಿಡ್ಬೇಕು. ನಿನ್ನೆ ನಾ ಎಲ್ಲ ಹೇಳಲ್ಲಿ ಕ್ಲಿಯರ್ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಬಂದು ಏನು ಮಾತಾಡಬೇಡ ಅಂದೆ ನೀನು. ಅವತ್ತು ಒಂದು ದಿವಸ ಹಿಂಗೆ ಮಾಡಿತ್ತು, ಈಗ 1 ವರ್ಷನೇ ಆತೇನ. ಅವಾಗ ವಾರ್ನ ಮಾಡಿದ್ದೆ ಇನ್ನು ಹಿಂಗೆ ಮಾಡಬೇಡ ಅಂತ. ಈಗ ನೋಡೋರು ಮತ್ತೆ ಹಾಗೆ ಮಾಡ್ತಾ ಇದೆ. ನಾನು ಹೇಳಿದೆ ಮಾತ್ರ ಸುಮ್ಮನಿರಲ್ಲ. ನೀನು ಬೈಯಾರು ಬೈ, ಏನಾರು ಮಾಡು. ಇವತ್ತಿಗೆ ಸದ್ಯಕ್ಕೆ ಸುಮ್ಮನಿದ್ದೀನಿ ನಾ. ಕರೆಕ್ಟ್ ನಾನು ಪಾಪಣ್ಣನ ಹತ್ರ ಕೇಳಿ ಕ್ಲಿಯರ್ ಮಾಡ್ಕೊತೀನಿ ಯಾರು ಏನು ಹೇಳಿದ್ದು ಅಂತ. ಆಮೇಲೆ ಇರೋದು ಹಬ್ಬ. ಯಾರಿಗಾರು ಆಯ್ತು, ಇವು ಪಲ್ಲವಿಗಾರು ಆಯ್ತು, ಅಪ್ಪಗಾರು ಆಯ್ತು. ಈ ಸತಿ ಮಾತ್ರ ನಾನು ಸುಮ್ಮನಿರಲ್ಲ ನೋಡಿ, ಹೇಳಿನಿ. ಬೇಡ, ಹೇಳಷ್ಟು ಹೇಳಾಗ್ಯದ ನಾನು. ನೀನು ಏನು ಮಾಡ್ತೀಯ ಮಾಡಪ್ಪ. ನಾನು ಮೊದಲೇ ನಮ್ಮ ಹೆಸರು ಎಂತ ಕಾರ್ ಬಂದು ಗಂಡ ಹೆಂಡತಿ ಏನಾರು ಹೇಳ್ಯಾರೆ ಅಂತ ಬಂದ್ರೆ ಮಾತ್ರ ನಾನು ಸುಮ್ಮನಿರಲ್ಲ ನೋಡಿ, ಹೇಳೀನಿ. ಕೇಳ್ತೀನಿ ನಾನು ಪಾಪಣ್ಣನ ಹತ್ರ ಕೇಳ್ತೀನಿ, ಎಂತಕ್ಕೆ ಹಿಂಗೆ ಮನೆ ಒಳಗೆ ಕಳ್ಳು ತಂದಿಡ್ತಾನೆ ಕೇಳ್ತೀನಿ ನಾನು. ತಡಿ. ಬೇಡ ಮಾರತಿ,
ಯಾರೆಂತ ಹೇಳೋದು ಬೇಡ ಕೇಳೋದು ಬೇಡ, ನಾನೇ ಎದ್ದು ಹೊರಗೋತೀನಿ. ನನ್ನಷ್ಟಕ್ಕೆ ನಾನು ಸುಮ್ಮನೆ ಕೂತಿದ್ದೆ, ಬಂದು ಕೇಳೋದು ನೀನೇ, ಮತ್ತೆ ಎಂತಕ್ಕೆ ಅಂತ ಹಂಗಾತು ಹಿಂಗಾತು ಅಂತ ಹೇಳೋದು ನೀನೆ. ತೀರ್ಮಾನ ಮಾಡ್ತೀನಿ ಈ ಸತಿ. ಯಾರು ಮತ್ತೆ ನನ್ನ ವಿಚಾರಕ್ಕಂತೂ ಬಾಯಿ ಹಾಕಕ್ಕೆ ಬರಬಾರ್ದು, ಅಷ್ಟು ಮಾಡಿ ಕೈ ಬಿಡ್ತಿದ್ರಿ ಯಾಕೆ ನಾನು ಈ ಸತಿ.